ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ. ಇವತ್ತಿನ ಒಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ವಿಶೇಷ ಎಪಿಸೋಡ್ಗೆ ವೆಲ್ಕಮ್. ಇವತ್ತಿನ ಟಾಪಿಕ್ ಏನು ಅಂದರೆ ₹1 ಕಾಯಿನ್. ವೆರಿ ಸಿಂಪಲ್. ಈ ₹1 ಕಾಯಿನ್ ಏನಿದು? ₹1 ಕಾಯಿನ್ ರೆಮಿಡಿ ಏನು? ಈ ಪರಿಹಾರ ನಿಮಗೂ ಡೌಟ್ ಇದೆ ಅಲ್ವಾ? ಫುಲ್ ವಿಡಿಯೋ ನೋಡಿ, ನಿಮ್ಗೆ ಒಳ್ಳೆ ಮಾಹಿತಿ ಇರುತ್ತೆ ಇದರಲ್ಲಿ. ಯಾರೆಲ್ಲ ನಮಗೆ ಹಣಕಾಸು ಬರ್ತಾ ಇಲ್ಲ, ಸ್ಟೆಬಿಲಿಟಿ ಅನ್ನೋದಿಲ್ಲ, ಆ ಲಕ್ಷ್ಮೀ ತಾಯಿ ಅನುಗ್ರಹ ಆಗ್ತಾ ಇಲ್ಲ ಅನ್ನೋಂಥವ್ರು ಈಗಲೇ ಶ್ರೀಮ್ ಅಂತ ಕಮೆಂಟ್ ಮಾಡಿ, ಶ್ರೀಮ್ ಅಂತ ಚಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಾರ್ಮಲಾಗಿ ಕೂತಿರ್ತೀರಲ್ವ, ಅವಾಗನು ಶ್ರೀಮ್ ನಿಮ್ಮ ಮನಸ್ಸಲ್ಲೇ ನೀವು ಹೇಳ್ಕೊತಾ ಇರಿ. ಕೌಂಟ್ ಮಾಡ್ಕೊಳ್ಳಿ 108 ಟೈಮ್ಸ್. ಹೇಗೆ ಕೌಂಟ್ ಮಾಡೋದು ನಾವು ಬರೆಯೋಕ್ಕಾಗಲ್ಲ, ಲೆಕ್ಕ ಇಡೋಕ್ಕಾಗಲ್ಲ ಅಂತ ನಿಮ್ಮ 108 ಟೈಮ್ಸ್ ನೀವೇನು ಕೌಂಟ್ ಮಾಡ್ತೀರಾ ಅದನ್ನ ನೀವು ಮೊಬೈಲಲ್ಲಿ ಸೆಕೆಂಡ್ಸ್ ರೀತಿಯಾಗೂ ಕೌಂಟ್ ಮಾಡ್ಕೊಳ್ಬೋದು. ಓಕೆನಾ? 1 ಸೆಕೆಂಡ್ಗೆ 1 ಟೈಮ್ ಅಂತ ಹೇಳ್ಬಿಟ್ಟು ಟೈಮರ್ ಹಾಕ್ಕೊಂಡು, ಕ್ಲಾಕ್ ಟೈಮರ್ ಬರುತ್ತೆ ಅಲ್ವಾ, ಆ ಒಂದು. ಇಲ್ಲ, ಇನ್ನೂ ಒಂದು ಮೆಥಡ್ ಏನಂದರೆ, ನಿಮ್ಮ ಅಂಗೈಯಲ್ಲಿ ಫಿಂಗರ್ಸ್ ಇರುತ್ತೆ ಅಲ್ವಾ, ಈ ಫಿಂಗರ್ಸಲ್ಲಿ ಇಲ್ಲಿದೆ ಈ ಒಂದು ಭಾಗ ಏನಿದೆ 15 ಭಾಗಗಳಿದೆ. ಈ ಒಂದು 15 ಭಾಗಗಳನ್ನ ಡಬಲ್ ಮಾಡಿದ್ರೆ 30 ಟೈಮ್ಸ್ ಆಯಿತು. ಅದನ್ನೇ ಡಬಲ್ ಮಾಡಿದ್ರೆ 30 + 30 60, 60 + 30 90, 90 ಪ್ಲಸ್ ಇನ್ನೆಷ್ಟು ಹೇಳಬೇಕು 18 ಟೈಮ್ಸ್ ಅಲ್ವಾ. ಸೊ ಈ ರೀತಿಯಾಗಿ ನೀವು ಕೌಂಟಿಂಗ್ ಮಾಡ್ಕೋಬೋದು. ನೀವು ಕೂತಿರೋ ಜಾಗದಲ್ಲೇ ಶ್ರೀಮ್ ಅಂತ ಈ ರೀತಿಯಾಗಿ 108 ಸರ್ತಿ ನೀವು ಕೌಂಟ್ ಮಾಡ್ಕೊಳ್ಬೋದು. ಎಲ್ಲೆಲ್ಲಿ ಮಾಡ್ಬೋದು? ನೀವು ಕಾಮಾಗಿ ಎಲ್ಲಿ ಕೂತಿದ್ದೀರಾ ಅಲ್ಲಿ ಮಾಡ್ಬೋದು. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ, ಕಾಮಾಗಿದೆಯಾ, ಓಕೆ ಮಾಡ್ಬೋದು. ನೀವು ಆಫೀಸಲ್ಲಿ ಕೂತಿರ್ತೀರಾ, ಅಲ್ಲಿ ರಿಲ್ಯಾಕ್ಸ್ಡಾಗಿ ಕೂತಿದ್ದೀರಾ, ಟೈಮ್ ಇದೆಯಾ, ಆವಾಗ ಮಾಡ್ಕೊಳ್ಬೋದು. ನೀವು ಸಂಜೆ ಟೀ ಟೈಮ್ ಎಲ್ಲಾದರೂ ಹೊರಗೆ ಕೂತಿರ್ತೀರಾ, ಅಲ್ಲಿ ಮಾಡ್ಕೊಳ್ಬೋದು. ಒಟ್ಟು ನಿಮ್ಮ ಮನಸ್ಸಲ್ಲಿ ಗುಡ್ ಇಂಟೆನ್ಷನ್ ಇದ್ದು ನೀವು ಕಾಮ್ ಮೈಂಡಲ್ಲಿ, ರಿಲ್ಯಾಕ್ಸ್ಡ್ ಮೈಂಡಲ್ಲಿ ಈ ಒಂದು ತಾಯಿನ ನೆನೆಸ್ಕೊಂಡ್ರೆ ಖಂಡಿತವಾಗ್ಲೂ ಒಲಿತಾಳೆ. ಸ್ಪೆಷಲ್ ಟಿಪ್ಸ್ ಏನಂದರೆ, ಲೇಡೀಸ್ಗೆ ಲಕ್ಷ್ಮಿ ಹೇಗಿರ್ತಾಳೆ ಹೇಳಿ? ಕಳಕಳೆಯಾಗಿ, ಸುಂದರವಾಗಿ, ಎಷ್ಟು ಚಂದವಾಗಿ ಆ ಸೀರೆ, ಬಳೆ, ಅರ್ಶಿನ, ಕುಂಕುಮ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ಆ ತಾಯಿ ನೋಡಿದ್ರೆ ನಮ್ಮ ಮುಖದಲ್ಲಿ ಒಂದು ನಗು ಅನ್ನೋದು ಬರುತ್ತೆ. ನಾವು ಅಷ್ಟೇ ಚೆನ್ನಾಗಿ ರೆಡಿ ಆಗಬೇಕು, ನಮ್ಮನ್ನು ನಾವು ಅಷ್ಟೇ ಚೆನ್ನಾಗಿ ತೋರಿಸ್ಬೇಕು. ಅಂದರೆ ನಾವು ಕ್ಲೀನಾಗಿ, ನೀಟಾಗಿ, ಮನೇಲಿದ್ದೀವಿ ಬಿಡಪ್ಪ ಏನು ರೆಡಿ ಆಗೋದು ಅಂತ ಅನ್ಕೋಬಿಡಿ. ಮನೇಲಿದ್ದರೂ ಸಹ ನೀವು ನೀಟಾಗಿ ರೆಡಿಯಾಗಿ 1 ವೀಕಲ್ಲ ನಿಮಗೆ ಚೇಂಜಸ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ನೀವು ಕ್ಲೀನಾಗಿರ್ತೀರ, ಬಟ್ ನಿಮ್ಮನ್ನು ನೀವು ರೆಪ್ರೆಸೆಂಟ್ ಮಾಡೋದು ಮನೇಲಿ, ಇವ್ರು ಮನೇಲೇ ಇರ್ತಾರೆ ಅನ್ನೋ ರೀತಿ ಇರಬಾರ್ದು. ನೀವು ಮನೇಲೇ ಇದ್ರೂ ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಗಬೇಕು ಅಂದರೆ, ಇವರೆಲ್ಲೋ ಹೊರಗಡೆ ಹೋಗ್ತಾರೇನೋ, ಕೆಲಸಕ್ಕೆ ಹೋಗ್ತಾರೇನೋ, ಅರ್ನಿಂಗ್ಸ್ ಮಾಡ್ತಾರೇನೋ ಅನ್ನೋ ರೀತಿ ನೀವು ಕಾಣಿಸ್ಕೊಳ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಒಂದು ಬ್ಯೂಟಿಗೆ ಅಟ್ರಾಕ್ಟ್ ಆಗುತ್ತೆ. ಯಾವುದು? ಮಹಾಲಕ್ಷ್ಮಿ, ಮನಿ, ಕಾಯಿನ್ಸ್, ದುಡ್ಡು, ಧನಾಕರ್ಷಣೆ. ನಮ್ಮನ್ನು ನಾವು ಗ್ಲಾಮರಸ್ ಆಗಿ, ಬ್ಯೂಟಿಫುಲ್ಲಾಗಿ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಕಾಯಿನ್ನ ನಾವೇನು ಮಾಡಬೇಕು ಅಂದರೆ, ನಾವು ಡೈಲಿ ಮಲ್ಕೋತೀವಲ್ಲ, ನಮ್ಮ ದಿಮ್ ಕೆಳಗಡೆ ಈ ಒಂದು ಕಾಯಿನ್ನ ಇಟ್ಕೊಳ್ಬೇಕಾಗತ್ತೆ. ಈ ಒಂದು ಕಾಯಿನ್ನ 43 ಡೇಸ್ ಇಟ್ಕೊಳ್ಬೇಕು. ಎಷ್ಟು ಡೇಸು? 43 ಡೇಸ್ ಇಟ್ಕೊಳ್ಬೇಕು. ಜೊತೆಗೆ ನಿಮ್ಮ ಕೈಯಲ್ಲಿ ಗ್ರೀನ್ ಕಲರ್ ಮಾರ್ಕರು ಅಥವಾ ಪೆನ್ನು ಏನಿರುತ್ತೆ ಅದು ತಗೊಂಡು ಇಲ್ಲಿ ವೃಷ್ಟಿ ಜಾಗದಲ್ಲಿ 520741 ಈ ಒಂದು ಕೋಡ್ನ ಡೈಲಿ ಬರ್ಕೊಳ್ಳಿ 43 ಡೇಸ್. ಯಾಕೆ ನಿಮಗೆ ಹಣದ ಸುರಿಮಳೆ ಆಗೋದಿಲ್ಲ ನಾನು ನೋಡ್ತೀನಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಟೆಸ್ಟ್ ಆ್ಯಂಡ್ ಪ್ರೂವನ್ ರೆಮಿಡೀಸ್ ಇದಾಗಿರುತ್ತೆ. 43 ಡೇಸ್ ಈ ₹1 ಕಾಯಿನ್ನ ನಿಮ್ಮ ತಲೆದಿಂಬ ಅಡಿಲಿ ಇಟ್ಕೊಂಡು ಮಲ್ಕೊಳ್ಳಿ. ಇಂಟೆನ್ಷನು ಹಾಗೆ ಇರಬೇಕು. ಹಣಕಾಸಿನ ಅಭಿವೃದ್ಧಿ ಆಗ್ತಾ ಇದೆ, ಧನಾಕರ್ಷಣೆ ಆಗ್ತಾ ಇದೆ, ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್ಸಿಂದ ನನಗೆ ಇನ್ಕಮ್ ಬರ್ತಾ ಇದೆ ಅಂತ ಪಾಸಿಟಿವ್ ಮೈಂಡಲ್ಲಿ, ಪಾಸಿಟಿವ್ ರೀತಿಯಾಗಿ ಯೋಚನೆ ಮಾಡಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಇದನ್ನು 43 ಡೇಸ್ ಆದಮೇಲೆ ಅಂದರೆ ಇದನ್ನು ನೀವು ದೇವಸ್ಥಾನದಲ್ಲಿ ಅರ್ಪಿಸಬಹುದು. ಓಕೆನಾ? ಅಥವಾ ಯಾರಿಗಾದರೂ ಇದಕ್ಕೆ ಇನ್ನೊಂದಷ್ಟು ಅಮೌಂಟ್ ಹಾಕಿ ನೀವು ಸೇರಿಸಿ ಏನಾದರೂ ಕೊಡಿಸ್ಬೋದು. ನಿಮ್ಮ ಶಕ್ತಿ ಅನುಸಾರ ಏನಾಗುತ್ತೆ ಅದನ್ನ ಮಾಡಿ ನೋಡಿ. ಈ ₹1 ಪಿಲ್ಲೋ ರೆಮಿಡಿ ತುಂಬ ಜನಕ್ಕೆ ವರ್ಕ್ ಆಗಿದೆ. ನೀವು ಇದರ ವರ್ಕಿನ ಉಪಯೋಗಿಸ್ಕೊಳ್ಳಿ. ನೀವು ಇದರ ಉಪಯೋಗವನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳಿ. ಓಕೆನಾ? ವೆರಿ ಸಿಂಪಲ್ ಅಲ್ವಾ? ಯಾರ ಹತ್ರ ಇರಲ್ಲ ಹೇಳಿ ₹1 ಕಾಯಿನ್? ಈಗೆಲ್ಲ ಆನ್ಲೈನ್ UPI IDs ಬಂದುಬಿಟ್ಟಿದೆ. ಕಾಯಿನ್ಸೇ ಇರಲ್ಲ ಮೇಡಮ್. ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ. ನಿಮ್ಮಮ್ಮ ಹೋಗ್ಬಿಟ್ಟು ಹುಡುಕಿ ಅಡುಗೆ ಮನೇಲಿ, ಸಾಸಿವೆ ಡಬ್ಬಿಲಿ, ಅಲ್ಲಿ ಇಲ್ಲಿ ಲಾಕರಲ್ಲಿ ಅಥವಾ ಸ್ಯಾರಿ ಕೆಳಗಡೆ ಎಲ್ಲೆಲ್ಲಾದರೂ ಇಟ್ಟಿರ್ತಾರೆ. ಹೋಗ್ಬಿಟ್ಟು ಕೇಳಿ ನೋಡಿ, ಕೊಡ್ತಾರೆ ರೆಮಿಡಿಗೆ. ಯಾರು ಬೇಕಾದರೂ ಈ ಒಂದು ರೆಮಿಡಿನ ಮಾಡ್ಬೋದು. 18+ ಯಾರಿದ್ದಾರೆ ಅವರೆಲ್ಲರೂ ಈ ಒಂದು ರೆಮಿಡಿನ ಮಾಡ್ಕೊಳ್ಬಹುದು. ಓಕೆನಾ?
ಮಕ್ಕಳು ಏನೂ ಬೇಡ ಅನಿಸುತ್ತೆ, ಯಾಕೆಂದರೆ ಮಕ್ಕಳು ಎಜುಕೇಷನ್ ಮೋಡಲ್ ಇರೋದ್ರಿಂದ ಮಕ್ಕಳು ಬೇಡ. 18+ ಯಾರಿರ್ತಾರೆ ನೀವು ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ತಾಯಿ ಅನುಗ್ರಹ ಎಲ್ಲರಿಗೂ ಆಗಲಿ. ಶ್ರೀಮಂತ ತಪ್ಪದೇ ಕಮೆಂಟ್ ಮಾಡಿ. ಇನ್ನು ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಈ ಒಂದು ವಿಡಿಯೋವನ್ನು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ. ಇನ್ನು ಯಾವುದೇ ರೀತಿ ಅಪ್ಡೇಟ್ಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಶುಭಮಸ್ತು.